ಹೊಸ ಸರ್ಕಾರ ಅಲ್ಲ. ಸರ್ಕಾರ ಬಂದು 3 ವರ್ಷಕ್ಕಿಂತ ಹೆಚ್ಚಾಯಿತು. ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಈಗ ಸಚಿವ ಸಂಪುಟದಲ್ಲಿ 14 ಜನ ಬಂದಿದ್ದಾರೆ. ಇನ್ನು 20 ಜನ ದಾರಿ ಕಾಯ್ತಾ ಇದ್ದಾರೆ. ಈಗ 14 ಜನ ಏನು ಹೊಸದಾಗಿ ಸಚಿವರಾಗಿದ್ದಾರೆ. ಹೊಸದಾಗಿ ಅಂತೇಳಿದ್ರೆ ಹಳಬರೇನೆ ಮತ್ತೊಂದು ಸರಿ ಆಗಿದ್ದಾರೆ. ಆದರೆ ಅವರಲ್ಲೂ ಕೂಡ ತುಂಬ ಅಸಮಾಧಾನ ಇದೆ. ಇನ್ನು 20 ಜನ ಸಚಿವರಾಗೋದಕ್ಕೆ 60-70 ಜನ ಕ್ಯೂನಲ್ಲಿದ್ದಾರೆ. ನಾನು ಪ್ರಶ್ನೆ ಕೇಳೋದೇನು ಅಂತ ಹೇಳಿದರೆ, ಮಾನ್ಯ ನೂತನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ವಿಪರೀತ ಗೊಬ್ಬರ ಬೀಜಗಳ ಸಮಸ್ಯೆ ಆಗ್ತಾ ಇದೆ. ಯಾವ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಎಲ್ಲೂ ಕಾಣಿಸ್ತಾ ಇಲ್ಲ. ಹಾಗಾಗಿ ಗೂಗಲ್ ಸರ್ಚ್ಗೆ ಹಾಕಬೇಕಾಗಿದೆ, ಎಲ್ಲಿದ್ದಾರೆ, ಯಾವ ಜಿಲ್ಲೆಯ ಸಚಿವರು ಎಲ್ಲಿದ್ದಾರೆ ಅಂಥೇಳಿ. ಹಾಗಾಗಿ ರೈತರ ಗೋಳು ಕೇಳೋರಿಲ್ಲ. ಹಾಗಾಗಿ ನಾನು ಆಗ್ರಹ ಪಡಿಸ್ತೇನೆ, ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ರೈತರ ಬಗ್ಗೆ ಕೂಡಲೇ ಗಮನವನ್ನು ಕೊಡಬೇಕು ಅಂಥೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಒಂದನೇದು. ಎರಡನೇದು, ಈ ಫಲವತ್ತಾದ ರೈತರ ಜಮೀನುಗಳನ್ನು ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ನಾನು ಬೆಂಗಳೂರಿನ ಸುತ್ತಮುತ್ತ ಟೌನ್ಶಿಪ್ಗಳನ್ನು ಮಾಡ್ತೀನಿ ಅಂತಕ್ಕಂಥ ಧೋರಣೆ ಏನಿದೆ, ಇದನ್ನು ಕೈ ಬಿಡಬೇಕು. ರೈತರ ಫಲವತ್ತಾದ ಜಮೀನುಗಳನ್ನು ಒತ್ತಾಯಪೂರ್ವಕವಾಗಿ ರೈತರ ಅನುಮತಿ ಇಲ್ಲದೇ, ರೈತರ ಪರ್ಮಿಷನ್ ಇಲ್ಲದೇ, ಒಪ್ಪಿಗೆ ಇಲ್ಲದೇ ಒತ್ತಡದ ಮೂಲಕ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟು ಟೌನ್ಶಿಪ್ಪನ್ನು ಮಾಡೋದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಅದನ್ನು ಕೂಡಲೇ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಇನ್ನು 39,000 ಕೋಟಿ ರೂಪಾಯಿ ಈ ಬೆಂಗಳೂರಿನ ಕಸದ ಬಗ್ಗೆ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, MSW ಅನ್ನುವಂಥ ಒಂದು ಕಂಪನಿ, ಡೆಲ್ಲಿ ಬೇಸ್ಡ್ ಕಂಪನಿ, ಅದನ್ನು ಕೂಡ ಕೈ ಬಿಡಬೇಕು. ಯಾಕೆ ಅಂತ ಹೇಳಿದರೆ 39,000 ಕೋಟಿ ರೂಪಾಯಿ ಮೋರ್ ದೆನ್ 30 ಇಯರ್ಸ್ ಅಗ್ರಿಮೆಂಟ್. ಹಾಗಾಗಿ ಇದನ್ನು ಕೂಡ ಸರಿಯಲ್ಲ. ಇದರಲ್ಲಿ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ, ಸಾವಿರಾರು ಕೋಟಿ ರೂಪಾಯಿ ಗೋಲ್ಮಾಲ್ ನಡೆದಿದೆ. ಇದನ್ನು ಕೂಡ ಕೈ ಬಿಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಒಟ್ಟಾರೆಯಾಗಿ ರಾಜ್ಯದ ಪರಿಸ್ಥಿತಿ, ಮಂತ್ರಿಗಳು ಯಾರು ಕೂಡ ಪ್ರವಾಸ ಮಾಡ್ತಾ ಇಲ್ಲ, MLAಗಳಿಗೆ ಅನುದಾನ ಸಿಗದೇನೆ, ಅಭಿವೃದ್ಧಿಯ ಚಟುವಟಿಕೆಗಳಿಲ್ಲದೇ ಶಾಸಕರು ಕೂಡ ಅಸಮಾಧಾನದಿಂದ ಕೂಡಿದ್ದಾರೆ. ಸರ್ಕಾರ ಇದೆಯೋ ಇಲ್ಲೋ ಅನ್ನುವಂಥ ಪರಿಸ್ಥಿತಿನಲ್ಲಿ, ಅಯೋಮಯ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕೂಡಲೇ ಸಕ್ರಿಯರಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಚಿತ್ರದುರ್ಗರು ಕೂಡ ಮಿನಿಸ್ಟರ್ಗಿರಿ ಆಗೋಕೆ ಸೀನಿಯರ್ ಶಾಸಕರು ಕೂಡ ಈಗ ನಾ ಮುಂದೆ ವಾಕ್ಸಮರ ಕೂಡ ನಡೀತಾ ಇದೆ. ಅದೇ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈಗ 136 ಜನ ಏನು ಶಾಸಕರಾದರು, 136ರಲ್ಲಿ ಒಂದು 36 ಜನ ಬಿಡ್ರಿ, ಒಂದು 100 ಜನ ಅಂತೂ ಕ್ಯೂನಲ್ಲಿದ್ದಾರೆ. ಮತ್ತೆ 28ರಲ್ಲಿ ನಮ್ಮ ಸರ್ಕಾರ ಬರಲ್ಲ ಅನ್ನೋಂಥದ್ದು ಅವ್ರಿಗೆ ಚೆನ್ನಾಗಿ ಮನದಟ್ಟಾಗಿರೋದ್ರಿಂದ ಈ ಉಚ್ಚಮುಂಡೆ ಮದುವೆನಲ್ಲಿ ಉಂಡವನೇ ಜಾಣ ಅನ್ನೋ ರೀತಿನೊಳಗಡೆ ನಾವೇನಾದರೂ ಮಾಡಿ ಸಚಿವರಾಗಬೇಕು ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಜನ ಸುಸ್ತಾಗಿದ್ದಾರೆ, ಈ ಸರ್ಕಾರ ಬೇಗ ಹೋಗಬೇಕು ಅಂತೇಳಿ. ಖಜಾನೆ ಖಾಲಿಯಾಗಿದೆ. ಹಾಗಾಗಿ ಏನು ಈ ಗೃಹಲಕ್ಷ್ಮಿ ಯೋಜನೆಯನ್ನು ಈಗ ಆಲ್ರೆಡಿ 1 ಲಕ್ಷದ ಚಿಲ್ಲರೆ ಮಹಿಳೆಯರನ್ನು ಇವರು ಎಲಿಜಿಬಲ್ ಅಲ್ಲ, ಇವರು ಅನೇಕರು ತೀರ್ಕೊಂಡಿದ್ದಾರೆ, ಆದರೂ ಕೂಡ ಸರ್ಕಾರದ ಹಣವನ್ನು ಡ್ರಾ ಮಾಡ್ತಾ ಇದ್ದಾರೆ ಅಂಥೇಳಿ ಏನು 1 ಲಕ್ಷಕ್ಕಿಂತ ಹೆಚ್ಚು ಜನ ಮಹಿಳೆಯರನ್ನು ಲಿಸ್ಟಿಂದ ತೆಗೆದುಹಾಕಿದ್ದಾರೆ. ಅದೇ ಥರ KSRTC ಯೋಜನೆಯಲ್ಲಿ ಏನು ಶಕ್ತಿ ಯೋಜನೆಯಲ್ಲೂ ಕೂಡ ಏನು ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಕೈ ಬಿಡ್ತಾ ಇದ್ದಾರೆ. ಒಟ್ಟು ಮರುಪರಿಶೀಲನೆ ಮಾಡ್ತಾ ಇದ್ದಾರೆ ಏನು ಗ್ಯಾರಂಟಿನಲ್ಲಿ. ಯಾಕೆ ಅಂತೇಳಿದ್ರೆ ಹಣ ಉಳಿಸ್ಬೇಕು ಏನಾರು ಮಾಡಿ ಅಂತ. ಯಾಕೆಂದರೆ ಸರ್ಕಾರದಲ್ಲಿ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಗ್ಯಾರಂಟಿಗಳ ಮತ್ತೆ ಮರುಪರಿಶೀಲನೆ ಮಾಡಿ ಖಜಾನೆ ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಳಗಡೆ ಯಶಸ್ವಿ ಆಗೋದಿಲ್ಲ, ಜನ ಸಂಪೂರ್ಣವಾಗಿ ಅಸಮಾಧಾನಗೊಳ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಹಲವು ಅಲ್ಪಸಂಖ್ಯಾತ ಸಮುದಾಯದ ಒಂದು ಶಾಸಕರಿಗೆ ಸಚಿವ ಸ್ಥಾನ ಕೊಡೋ ವಿಚಾರವಾಗಿ ಮುಸ್ಲಿಂ ಸಂಘಟನೆಗಳು ಸರ್ಕಾರದ ವಿರುದ್ಧ ಈಗ ನೋಡಿ, ಅವರ ಬಲವಾದ ವೋಟ್ ಬ್ಯಾಂಕ್ ಅಲ್ಪಸಂಖ್ಯಾತರು. ಅವರಲ್ಲೇ ಇವತ್ತು ಅನ್ಹ್ಯಾಪಿ, ಅಸಂತೋಷ, ದುಃಖ, ದುಗುಡ, ದುಮ್ಮಾನ ತುಂಬಿ ತುಳುಕ್ತಾ ಇದೆ. ಹಾಗಾಗಿ
ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗೆ ಎಷ್ಟು ಜನಕ್ಕೆ ಸಚಿವರಿಗೆ ಕೊಡ್ತಾರೆ, ಯಾಕೆ ಅಂತ ಹೇಳಿದ್ರೆ 99% ಕಾಂಗ್ರೆಸ್ಗೆ ವೋಟ್ ಹಾಕ್ತಾ ಇರ್ತಕ್ಕಂಥ ಸಮುದಾಯ ಅದು. ಹಾಗಾಗಿ ನಮಗೆ ಸಚಿವ ಸಂಪುಟದಲ್ಲಿ ಸೇರಿಸ್ಕೊಳ್ಳೋಕ್ಕೆ ಇಷ್ಟೊಂದು ಮೀನಮೇಷ ಮಾಡ್ತಾ ಇದ್ದಾರೆ ಅಂಥೇಳಿ ಇಡೀ ಸಮುದಾಯ ಇವತ್ತು ಬೇಜಾರದಲ್ಲಿದೆ. ಈ ಸಮಸ್ಯೆಯನ್ನು ಹೇಗೆ ಹೋಗಲಾಡಿಸ್ತಾರೆ ನೋಡೋಣ. ಒಂದು ಕಡೆ ಈಗ ಸಚಿವ ಸ್ಥಾನ ಸಿಕ್ಕವರು ಕೂಡ ನನಗೆ ಆ ಖಾತೆ ಬೇಡ ಈ ಖಾತೆ ಬೇಡ ಅಂತಕ್ಕಂಥ ಆಕ್ರೋಶ ಅದೇ ಹೇಳಿದ್ನಲ್ಲ, ಈಗ ಉದಾಹರಣೆ ಕೃಷ್ಣ ಬೈರೇಗೌಡರು ಅವ್ರ ಥರದವರೇ ಬೇಜಾರಾಗಿದ್ದಾರೆ. ಈಗ ರಾಮಲಿಂಗೇಗೌಡರು ಬೇಜಾರಾಗಿದ್ದಾರೆ, ಮುನಿಯಪ್ಪ ಅವರು ಬೇಜಾರಾಗಿದ್ದಾರೆ, ಇನ್ನು ಅನೇಕರು ಹೆಸರು ಬಹಿರಂಗ ಆಗಿಲ್ಲ. ಬಹಳಷ್ಟು ಜನ ಬೇಸರದಲ್ಲಿದ್ದಾರೆ. ನೋ ಬಡಿ ಈಸ್ ಹ್ಯಾಪಿ ಇನ್ ದಿಸ್ ಗವರ್ಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.